ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಬನ್ನನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶ್ರೀರಾಮನವಮಿ ಅಲ್ವಾ, ಶ್ರೀರಾಮನವಮಿ ಎಲ್ಲ ಮುಗಿಸ್ಕೊಂಡು ನೋಡಿ ಶ್ರೀರಾಮನವಮಿಗೆ ಹೆಸರು ಬೇಳೆ ಮತ್ತು ಪಾನಕ ಮಜ್ಜಿಗೆ ಮಾಡೋಣ ಎಲ್ಲ ರೆಡಿ ಮಾಡ್ತಿದ್ದೀನಿ. ಮತ್ತು ಕರ್ಬೂಜದನ್ನು ಜ್ಯೂಸ್ ಮಾಡಿ ಹಾಗೆ ಮಜ್ಜಿಗೆ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಎಲ್ಲ ರೆಡಿ ಆಯಿತು. ಹೆಸರುಬೇಳೆ ಮತ್ತು ಮಜ್ಜಿಗೆ ಪಾನಕ ಎಲ್ಲ ಪೂಜೆ ಮಾಡಬೇಕಲ್ವ, ಪೂಜೆ ಎಲ್ಲ ಮಾಡಿ ನೋಡಿ ದೇವ್ರ ಮುಂದೆ ಕೆಡೆ ಇಕ್ಕಿ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಗ ನೋಡಿ ಗೈಸ್ ಯಾವ ಥರ ಆಡ್ತಾಯಿದ್ದಾನೆ ಅಂದರೆ ನೋಡೋಕೆ ಎರಡು ಕಣ್ಣು ಸಾಲದು. ಅವ್ನು ದೇವ್ರ ಪೂಜೆ ಮಾಡಿದ ತಕ್ಷಣ ದೇವ್ರ ಮುಂದೆ ಹೋಗಿ ಕೂತ್ಕೊಬಿಡ್ತಾನೆ ಗಂಧದ ಕಡ್ಡಿ ಬೆಳಗ್ಗೆ. ಅವನ್ನೆಲ್ಲ ಬೆಳಿಕೊಂಡು ಕೂತಿದ್ದ. ಮತ್ತು ಅವ್ನು ಬಂದ ನಂತರ ಆಟ ಆಡಿಸ್ಕೊಂಡ್ಬಿಟ್ಟೆ. ಮತ್ತು ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕೂತಿದ್ದೆ. ಅವ್ನ ಅವನೊಂದು ಸ್ವಲ್ಪ ಹೊತ್ತಲ್ಲ ಆಟ ಆಡಿಸ್ಕೊಂಡು ಆಟಾಡ್ತಾಯಿದ್ದ. ಅವನು ಆಟ ಆಡಿಸ್ಕೊಂಡು ಮತ್ತೆ ಇವತ್ತು ಸಂಡೇ ಬೇರೆ ಇತ್ತಲ್ವ, ನಾನು ಗೌಡ್ಗೆರೆ ಕಾಯಿ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಇದು 4ನೇ ವಾರ ಕಾಯಿ ಕಟ್ಟಕ್ಕೆ ಹೋಯ್ತದ್ದು ಗೌಡ್ಗೆರೆ. ಕಮ್ಮಿ ಜನ ಇದ್ದರೂ ಕ್ಯೂನಲ್ಲೇ ಬಿಡ್ತಾರೆ ಗಾಯ್ಸ್, ಏನೂ ಮಾಡೋಕ್ಕಾಗಲ್ಲ. ದೇವ್ರ ಭಕ್ತಿ ಆ ಥರ ಇರುತ್ತೆ. ಸಂಜೆ ಹೊತ್ತು ಹೋಗಬೇಕು. ಸಂಡೇ ಅಂತೂ ಬೆಳಗ್ಗೆ ಅಂತೂ ಫುಲ್ ರಶ್ಶು. ನಾವು ಅದಕ್ಕೆ ಸಂಡೇ ಹೊತ್ತು ಮಧ್ಯಾಹ್ನ 3 ಗಂಟೆ 4 ಗಂಟೆ 5 ಗಂಟೆಗೆ ನಾವು ಹೋಗೋದು. ಕಾಯಿ ಕಟ್ಟೋಕ್ಕೋಸ್ಕರ ಹೋಯ್ತಾ ಇರ್ತೀನಿ. ಹಾಗೆ ಕಾಯಿ ಕಟ್ಟೋಕ್ಕೆಲ್ಲ ತೊಗೊಂಡೆ. ಕಾಯಿ ಕಟ್ಟೋಕ್ಕೆ ಸ್ಲಿಪ್ಪೆಲ್ಲ ತೊಗೊಂಡು ಮತ್ತು ಚಾಮುಂಡೇಶ್ವರಿನ ಬೇಡ್ಕೊಂಡು ಅಮ್ಮನ, ತಾಯಿ ನಮ್ಮವ್ವ ನನಗೆ ಒಳ್ಳೇದು ಮಾಡಪ್ಪ, ಮತ್ತು ಬಂದಿರೋ ಭಕ್ತಾದಿಗೂ ಒಳ್ಳೇದು ಮಾಡು, ನಾನು ಒಬ್ಬಳಿಗೆ ಒಳ್ಳೇದು ಮಾಡು ಅಂತ ತುಂಬ ಬೇಡ್ಕೋತಾ ಇದ್ದೆ. ನನಗಂತೂ ಇದು ಪವರ್ಫುಲ್ ದೇವ್ರು ಗೈಸ್. ನಾನು ಇದು ಬೇಡ್ಕೊಂಡಿದ್ದು ಹಾಗೆ ಆಗೈತೆ, ಆಗ್ತೈತೆ ಅಂದರೆ 200% ಮೇಲೆ ನಂಬಿಕೆ ಐತೆ ದೇವ್ರ ಮೇಲೆ. ದೇವ್ರ ಮೇಲೆ ಯಾವತ್ತಿದ್ರೂ ನಂಬಿಕೆ ಇಡಬೇಕಲ್ವ ಗೈಸ್. ನಾನು ನಂಬಿಕೆ ಇಟ್ಟೇ ಇಡ್ತೀನಿ ದೇವ್ರ ಮೇಲೆ. ಕಾಯಿ ಕಟ್ಟಕ್ಕೆ ಹೋಗ್ತಾಯಿದ್ದೀವಿ. ಮತ್ತು ನಾನು ನಮ್ಮ ಸೋನು ಮತ್ತು ನಮ್ಮ ಫ್ರೆಂಡ್ ಅವ್ರ ಅಮ್ಮ ಹೋಗಿದ್ದ. ಅಷ್ಟು ಚೆನ್ನಾಗಿ ಹೋಯ್ತಾ ಇದ್ದೀವಿ. ಫುಲ್ಲು ಜನ ಗೈಸ್. ನಾವು ಹೋಗಿದ್ದೆ ಅಲ್ಲೇ 5:30 ಆಗಿತ್ತು. 5:30 ಆದರೂ ಇಷ್ಟು ಜನ ಇದ್ದರು ಗೈಸ್. ಏನು ಮಾಡೋಕ್ಕಾಗಲ್ಲ. ದೇವ್ರ ಭಕ್ತಿ ಎಲ್ಲರಿಗೂ ಇರುತ್ತೆ. ತಾಯಿ ಚಾಮುಂಡೇಶ್ವರಿ ಎಲ್ಲದಕ್ಕೂ ಒಳ್ಳೇದು ಮಾಡೇ ಮಾಡ್ತಾಳೆ 100%. ದೇವ್ರ ಮೇಲೆ ಯಾವತ್ತೂ ನಂಬಿಕೆ ಕಳ್ಕೊಬೇಡಿ, ನಂಬಿಕೆ ಇಡಿ. ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡೇ ಮಾಡುತ್ತೆ. ಹಾಗೆ ನಾನು ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತು ಇಲ್ಲೆಲ್ಲ ಚಾಮುಂಡೇಶ್ವರಿ ಕೈ ಮುಗ್ದು ಕಾಯಿ ಕಟ್ಟೋಣ ಅಂತ ಬಂದೆ. ಮಂಗಳಾರತಿ ಎಲ್ಲ ತೊಗೊಂಡು ನೋಡಿ ಇವ್ರ ಕೈ ಕೊಟ್ಟು ದೇವ್ರ ಹತ್ರ ಹಿಂಗೆ ಆಶೀರ್ವಾದ ತೊಗೋಬೇಕು. ತೊಗೊಂಡು ಇದು 4ನೇ ವಾರ ಗೈಸ್, ನಂದು 4ನೇ ವಾರ. ನಾನು ದೇವ್ರ ಮೇಲೆ 7 ವಾರ ನಂಬಿಕೆ ಇಟ್ಟು ಕಟ್ಟೆ ಕಟ್ತೀನಿ. ದೇವ್ರು ನನಗೆ ಇವತ್ತಲ್ಲ ನಾಳೆ ಒಳ್ಳೇದು ಮಾಡೇ ಮಾಡ್ತಾರೆ. ಚಾಮುಂಡೇಶ್ವರಿ ತಾಯಿನ ನನಗೆ ನಂಬಿಕೆ ಐತೆ. ಯಾವತ್ತೂ ನಂಬಿಕೆ ಸುಳ್ಳು ಮಾಡಲ್ಲ ದೇವರು. ಅದೇ ಫಸ್ಟ್ ಏನು ಗೊತ್ತಾ ಗೈಸ್, ಭಕ್ತಿಯಿಂದ ಮಾಡಬೇಕು. ಭಕ್ತಿಯಿಂದ ಮಾಡಿ ದೇವ್ರು ಯಾವತ್ತೂ ಒಳ್ಳೇದು ಮಾಡೇ ಮಾಡ್ತಾನೆ. ಆ ಭಕ್ತಿಯಿಂದ ಮಾಡಿ ಸರಿನಾ. ನೋಡಿ ಫೈನಲಿ ನೋಡಿ ಶ್ರೀ ಗೌಡ್ಗೆರೆ ಚಾಮುಂಡೇಶ್ವರ ಸನ್ನಿಧಿ. ಆಮೇಲೆ ಎಲ್ಲ ಕೈ ಮುಕ್ಕೊಂಡು ಇಲ್ಲಿ 7 ಸುತ್ತು ಸುತ್ತಬೇಕು. 7 ಸುತ್ತು ಇಲ್ಲಾಂದರೆ 3 ಸುತ್ತು ಮತ್ತು 5 ಸುತ್ತು ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಬೇಡ್ಕೊಂಡು ಕಾಯಿನ ಇಟ್ಕೊಂಡು ಸುತ್ತಬೇಕು. ನಾನು ಸುತ್ತುತ್ತಾ ಇದ್ದೀನಿ. ನಮ್ಮ ಕ್ಯಾಮ್ರಾಮ್ಯಾನ್ ನಮ್ಮ ಸೋನು ಗೌಡವ್ರು ಕ್ಯಾಮ್ರಾ ಹಿಡ್ದಿದ್ದಾರೆ. ಅವ್ರದ್ದು ಕ್ಯಾಮ್ರಾಮ್ಯಾನು ಅವ್ರು ಇಟ್ಕೋತಾ ಇದ್ದಾರೆ. ಮತ್ತು ನನ್ನ ಮಗ ಅಲ್ಲಿ ಕೂತಿದ್ದಾನೆ. ಮತ್ತು ಇನ್ನೊಂದು ಕಾರ್ ನೋಡಿ ಸುತ್ತಾ ಇದ್ದೀನಿ. ಇವಾಗ ಕಮ್ಮಿ ಜನ ಇದ್ದರು ಅಂತ ಇಲ್ಲಿಂದನೇ ಬಿಡ್ತಾಯಿದ್ದಾರೆ, ಒಳಗಡೆಯಿಂದ ಬಿಡ್ತಿಲ್ಲ. ನಾವು ಬರಬೇಕಾದ್ರೆ ಅಲ್ಲಿಂದ ಬಿಟ್ಟರು. ಇವಾಗ ಡೈರೆಕ್ಟ್ ದರ್ಶನ ಬಿಡ್ತಾವ್ರೆ. ಸಲ ನಾವು ಬಂದಾಗ ಡೈರೆಕ್ಟ್ ದರ್ಶನ ಬಿಟ್ಟಿರು ನೋಡಿ ನನ್ನ ಮಗ ಯಾವ ಥರ ಆಡ್ತಾ ಇದ್ದಾನೆ ಅಂತ. ಮತ್ತು ದರ್ಶನ ಮಾಡ್ತೀನಿ. ತಿರ್ಗಾ ನನ್ನ ಮಗ ಓಡಿ ಬಂದ್ಬಿಟ್ಟ. ತಿರ್ಗಾ ನನ್ನ ಮಗನೂ ಕೈ ಹಿಡ್ಕೊಂಡು ಕರ್ಕೊಂಡು ದೇವ್ರನ್ನೆಲ್ಲ ಬೇಡ್ಕೊಂಡು ನೋಡಿ ಗೈಸ್ ಹೆಂಗೆ ಬರ್ತಾ ಇದ್ದೀನಿ ಅಂದರೆ ಫುಲ್ ಹ್ಯಾಪಿ. ಮತ್ತು ಇಲ್ಲಿಗೆ ಹೋದರೆ ಏನೋ ಒಂಥರ ಸಮಾಧಾನ, ಫುಲ್ ಹ್ಯಾಪಿ, ಫುಲ್ ಖುಷಿ. ದೇವ್ರಿಗೆ ಹತ್ರ ಹೋಗಿ ಬೇಡ್ಕೊಂಡು ಬೇಡ್ಕೊಂಡ್ರೆ ನಾವು ಕೇಳಿದ್ದು ಒಳ್ಳೇದಾಗುತ್ತೆ. ಮತ್ತು ಕಾಯಿ ಕಟ್ಟೋಕ್ಕೆ ಎಲ್ಲೂ ಜಾಗ ಹುಡುಕ್ಬೇಕು ಗೈಸ್. ಹೋದ ವಾರ ಕಾಯಿ ಕಟ್ಟಿದ್ದು ಎಲ್ಲ ಖಾಲಿ ಇತ್ತು ನೋಡಿ. ವಾರ ಕಟ್ಟೋ ವರ್ಷಕ್ಕೆ ಎಲ್ಲ ಇದಾಗ್ಬಿಟ್ಟೈತೆ. ಎಲ್ಲರಿಗೂ ದೇವ್ರ ಮೇಲೆ ಅಷ್ಟು ನಂಬಿಕೆ, ದೇವ್ರು ತುಂಬ ಒಳ್ಳೇದು ಮಾಡ್ತಾರೆ ಅಂತ ನೋಡಿ. ನಾನು ಹಾಗೆ ಹುಡುಕ್ತಾ ಇದ್ದೀನಿ ಕಾಯಿ ಕಟ್ಟೋಕ್ಕೆ. ಮತ್ತು ನಮ್ಮ ಸೋನು ಇಲ್ಲೈತೆ ಬಾರಕ ಕಟ್ಟು ಅಂತ ಹೇಳಿದ. ಮತ್ತು ಫೈನಲಿ ಇಲ್ಲಿ ಕಟ್ತಾ ಇದ್ದೀನಿ ನೋಡಿ ಗೈಸ್. ನನ್ನ ಮಗನೂ ನೋಡ್ತಾ ಇದ್ದಾನೆ. ಇಲ್ಲಿ ಕಟ್ತಾ ಇದ್ದೀನಿ. ಫುಲ್ ಹ್ಯಾಪಿ. ಮತ್ತು ನನ್ನ ಮಗ ಕಾರ್ ಹೊಡಿತಾ ಇದೆ. ನನಗಂತೂ ಫುಲ್ ಹ್ಯಾಪಿ. ಎಷ್ಟು ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾನೆ ನನ್ನ ಮಗ ಅಂತ ನೋಡೋಕ್ಕೂ ಕೆಲಸ ಇರೋದು. ನೀವು ನೋಡ್ತಾ ಇದ್ದೀರಾ ಗೈಸ್ ನನ್ನ ಮಗ ಎಷ್ಟು ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಅಂದರೆ ಫುಲ್ ಹ್ಯಾಪಿ ಅಂದರೆ ಹ್ಯಾಪಿ. ಈ ವಯಸ್ಸಿಗೆ ಮಕ್ಕಳು ಇಷ್ಟು ಚುರುಕಾಗಿರ್ತವೆ ಅಂದರೆ ಗ್ರೇಟ್ ಅಲ್ವಾ ಗೈಸ್. ಅವಾಗ ನಮ್ಗೆ ಏನಂದರೆ ಏನೂ ಗೊತ್ತಾಗ್ತಿರಲಿಲ್ಲ. ಇವಾಗ ನೋಡಿ ಅವನೇ ಡ್ರೈವಿಂಗ್ ಮಾಡೋಕ್ಕೆ ಹೋಗೋದು, ಅವನೇ ಹೊಡಿಯೋದು ಎಲ್ಲ ಮಾಡ್ತಿದ್ದಾನೆ. ನನಗಂತೂ ಫುಲ್ ಖುಷಿ ಆಯಿತು.
ಮತ್ತು ನಮ್ಮ ಸೋನು ಹಿಂದೆ ಇದ್ದಾಳೆ, ನಮ್ಮ ಪಾಪನು ಆಟ ಆಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡ್ತೀರ.